ಪ್ರೀ ಓನ್ ಗಾಡಿಗಳನ್ನು ತೆಗೆದುಕೊಳ್ಳುವಾಗ ಗಾಡಿಯನ್ನು ಪರೀಕ್ಷಿಸುವುದು ಎಷ್ಟು ಮುಖ್ಯವೋ, ಹೊಸ ಗಾಡಿಯನ್ನು ಶೋರೂಮ್ನಿಂದ ತೆಗೆದುಕೊಳ್ಳುವ ಮುಂಚೆ ಇನ್ಸ್ಪೆಕ್ಟ್ ಮಾಡುವುದು ಅಷ್ಟೇ ಮುಖ್ಯ. ಎಲ್ಲರಿಗೂ ಸಕಲಕಲಾ ವಲ್ಲಭರು ಚಾನಲ್ಗೆ ಸ್ವಾಗತ. ಶೋರೂಮ್ನಿಂದ ಗಾಡಿಯನ್ನು ತೆಗೆದುಕೊಳ್ಳುವ ಮುನ್ನ ಮಾಡಬೇಕಾದ PDI ಅಂದರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಬಗ್ಗೆ ನಾವು ಇವತ್ತು ತಿಳಿಸ್ಕೊಡ್ತೀವಿ. ಈ ಪ್ರಕ್ರಿಯೆಯನ್ನು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೂ ಗಾಡಿಯ ಲಭ್ಯತೆ ಮೇಲೆ ಡೌನ್ ಪೇಮೆಂಟ್ಗೂ ಮುನ್ನ ಅಥವಾ ಡೌನ್ ಪೇಮೆಂಟ್ನ ನಂತರ ಮಾಡಬಹುದು. ಡೆಲಿವರಿ ದಿನವೇ PDI ಮಾಡುವುದಾದರೆ 2 ಗಂಟೆ ಮುಂಚೆ ಶೋರೂಮನ್ನು ತಲುಪಿ ಯಾವುದೇ ಡಾಕ್ಯುಮೆಂಟ್ಸ್ ಮೇಲೆ ಸಹಿ ಹಾಕುವ ಮೊದಲೇ PDI ಅನ್ನು ಮಾಡಿಕೊಳ್ಳಿ. ಮೊದಲನೆಯದಾಗಿ ಹೊರಗಡೆಯಿಂದ ಶುರು ಮಾಡಿ. ಯಾವುದೇ ಸ್ಕ್ರಾಚಸ್, ಡೆಂಟ್ ಅಥವಾ ಪ್ಯಾನಲ್ ಗ್ಯಾಪ್ ಇದೆ ಎಂದು ನೋಡಿಕೊಳ್ಳಿ. ಪ್ರತಿ ಪ್ಯಾನಲ್ ಅನ್ನು ಎಲ್ಲ ಆಂಗಲ್ನಲ್ಲಿ ನೋಡಿ ಯಾವುದಾದರೂ ಪ್ಯಾನಲ್ ಟು ಪ್ಯಾನಲ್ ಕಲರ್ ಡಿಫರೆನ್ಸ್ ಇದೆ ಎಂದು ಗಮನಿಸಿ. ಟೈರ್ ಮೇಲೆ ಗಮನಿಸಿದರೆ ಒಂದು ಈ ರೀತಿಯಾದ ಕೋಡ್ ಪ್ರಿಂಟ್ ಆಗಿರುತ್ತದೆ. ಇದರ ಕೊನೆಯ 4 ಸಂಖ್ಯೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ನು ಸೂಚಿಸುತ್ತದೆ. ಎಲ್ಲ ಟೈರ್ಗಳ ಮೇಲೂ ಒಂದೇ ಕಂಪನಿ, ಒಂದೇ ಸೈಜ್ ಮತ್ತು ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ನು ಹೊಂದಿದೆಯೇ ಎಂದು ಪರೀಕ್ಷಿಸಿ. ಇದರ ನಂತರ ಗಾಡಿಯ ರಿಮೋಟ್ ಕೀ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ನೋಡಿಕೊಳ್ಳಿ. ಗಾಡಿಯ ವಿನ್ ನಂಬರ್ನಿಂದ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ನು ತಿಳಿದುಕೊಳ್ಳಬಹುದು. ಇದರ ಪ್ರಕ್ರಿಯೆಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ. 2 ತಿಂಗಳಿಗಿಂತ ಹೆಚ್ಚು ಹಳೆಯ ಗಾಡಿ ಆಗಿದ್ದರೆ ಇದರ ಕಾರಣವನ್ನು ನಿಮ್ಮ ಡೀಲರ್ ಬಳಿ ವಿಚಾರಿಸಿ. ಗಾಡಿಯಲ್ಲಿರುವ ಪ್ರತಿ ಲೈಟ್ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ಪರೀಕ್ಷಿಸಿ. ಗಾಡಿಯಲ್ಲಿರುವ ಪ್ರತಿ ಪಾರ್ಟ್ ಟು ಪಾರ್ಟ್ ಜಾಯಿನಿಂಗ್, ವೆಲ್ಡಿಂಗ್ ಅಥವಾ ಪಂಚಿಂಗ್ ಅನ್ನು ಸೂಕ್ಷ್ಮವಾಗಿ ವೀಕ್ಷಿಸಿ. ಗಾಡಿಯ ಇಂಜಿನ್ ಬೇ ಏರಿಯಾ ಮತ್ತು ಬೂಟ್ ಏರಿಯಾದಲ್ಲಿ ಪಂಚಿಂಗ್ ಅಥವಾ ಜಾಯಿನಿಂಗ್ನಲ್ಲಿ ಯಾವುದಾದರೂ ಲೋಪವಿದೆ ಎಂದು ಪರೀಕ್ಷಿಸಿ. ಎಲ್ಲವೂ ನೀಟ್ ಮತ್ತು ಯೂನಿಫಾರ್ಮ್ ಆಗಿ ಇರಬೇಕು. ಯಾವುದೇ ರಿಪೇರ್ ವರ್ಕ್ ಆಗಿದ್ದರೆ ಅಥವಾ ಪಂಚಿಂಗ್ ಹೊಂದಿಲ್ಲದೆ ಹೋದರೆ ನಿಮ್ಮ ಡೀಲರ್ ಅನ್ನು ಅದರ ಬಗ್ಗೆ ಪ್ರಶ್ನಿಸಲೇಬೇಕು. ಇನ್ನು ಗಾಡಿಯ ಒಳಗಡೆ ನೋಡೋದಾದರೆ ಮೊದಲನೆಯದಾಗಿ ಓಡೋಮೀಟರ್ ರೀಡಿಂಗ್ ಅನ್ನು ನೋಡಿ. ಗಾಡಿಯು 50 ಕಿಲೋಮೀಟರ್ಗಿಂತ ಕಡಿಮೆ ಓಡಿದ್ದರೆ ಉತ್ತಮ. ಇಂಜಿನ್ ಅನ್ನು ಸ್ಟಾರ್ಟ್ ಮಾಡಿ ನೋಡಿ. ಇಂಜಿನ್ ಸ್ಟಾರ್ಟ್ ಆದ ನಂತರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲಿ ಯಾವುದೇ ವಾರ್ನಿಂಗ್ ಸೈನ್ ಬರಬಾರದು. ಇಗ್ನಿಷನ್ ಸೌಂಡ್ ಮತ್ತು ಇಂಜಿನ್ ರನ್ನಿಂಗ್ ಸೌಂಡ್ನಲ್ಲಿ ಏನಾದರೂ ಲೋಪವಿದೆ ಎಂದು ಪರೀಕ್ಷಿಸಿ. ಡೋರ್ ಪ್ಯಾನೆಲ್ ಅಲ್ಲಿ ಇರುವ ಪ್ರತಿ ಬಟನ್ಗಳು ಅದರ ಫಂಕ್ಷನ್ ಮಾಡುತ್ತಿದೆಯೇ ಎಂದು ನೋಡಿಕೊಳ್ಳಿ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಹಾಗೂ ಮ್ಯೂಸಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ಪರೀಕ್ಷಿಸಿ. ಏರ್ ಕಂಡೀಷನಿಂಗ್ ಕೂಡ ಎಫಿಷಿಯೆಂಟ್ ಕೂಲಿಂಗ್ ನೀಡುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಒಳಗಡೆ ಇರುವ ಪ್ರತಿಯೊಂದು ಮೆಕ್ಯಾನಿಸಮ್ ಕೂಡ ಸರಿಯಾಗಿ ಕೆಲಸ ಮಾಡಬೇಕು. ಕ್ಲಚ್ ಅನ್ನು ಹಿಡಿದು ಸ್ಮೂತ್ ಗಿಯರ್ ಶಿಫ್ಟಿಂಗ್ ಇದೆಯೇ ಎಂದು ಪರೀಕ್ಷಿಸಿ. ಸೀಟಿನ ಫ್ಯಾಬ್ರಿಕ್ ಮತ್ತು ಸ್ಟಿಚಿಂಗ್ ಅನ್ನು ಒಮ್ಮೆ ವೀಕ್ಷಿಸಿ. ಡ್ಯಾಶ್ಬೋರ್ಡ್, ಡೋರ್ ಪ್ಯಾನೆಲ್ ಹಾಗೂ ಪಿಲ್ಲರ್ಸ್ನಲ್ಲಿ ಪ್ಯಾನೆಲ್ ಗ್ಯಾಪ್ ಇದೆಯೇ ಎಂದು ನೋಡಿಕೊಳ್ಳಿ. ಎಷ್ಟೇ ನಿಧಾನವಾದರೂ ಪ್ರತಿ ಪಾರ್ಟ್ ಅನ್ನು ಸರಿಯಾಗಿ ಗಮನಿಸಿ. ಶೋರೂಮಿನವರು ನಿಮಗೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ತೊಂದರೆ ಮಾಡುವಂತಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.